ನಮಸ್ಕಾರ ವೀಕ್ಷಕರೇ, ನವಗ್ರಹ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಇಂದಿನ ವಿಷಯ ಸೂರ್ಯಯಂತ್ರ. ಸೂರ್ಯಯಂತ್ರ ಅಥವಾ ಲೋಶ ಗ್ರಿಡ್ ಎಂದು ಕರೆಯುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸೂರ್ಯಯಂತ್ರ ಯಾವ ರೀತಿ ನಮ್ಮ ಜೀವನದ ಜಾತಕಗಳ ಮೇಲೆ ಪ್ರಭಾವ ಬೀಳುತ್ತೆ ಅಂತ ನೋಡ್ತಾ ಹೋಗೋಣ. ಸೂರ್ಯಯಂತ್ರ ನಿಮ್ಮ ಜಾತಕಗಳಲ್ಲಿ ಸೂರ್ಯಯಂತ್ರ ಇದ್ರೆ ನೀವು ಸಕ್ಸಸ್ ಆಗ್ತೀರಾ, ಯಶಸ್ವಿ ಆಗೋದು ನಿಜನಾ? ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ? ಇದು ನಿಜವಾಗ್ಲೂ ಜೀವನದ ಮೇಲೆ ಪ್ರಭಾವ ಬೀಳುತ್ತಾ? ಈ ಸೂರ್ಯಯಂತ್ರದ ವಿಶೇಷತೆ ಏನು? ಜೀವನದ ಮೇಲೆ ಸೂರ್ಯಯಂತ್ರ ಪ್ರಭಾವ ಹೇಗಿರುತ್ತೆ, ಯಾವ ರೀತಿ ಅದರ ವರ್ಕ್ ಆಗುತ್ತೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಚಾರ್ಟ್ ಮುಖಾಂತರ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಈ ಒಂದು ಯಂತ್ರವನ್ನ ಸೂರ್ಯಯಂತ್ರ, ಲೋಶ ಗ್ರಿಡ್, ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಸೂರ್ಯಯಂತ್ರ ಎಂದು ಈ ಒಂದು ಯಂತ್ರವನ್ನು ಕರೀತಾರೆ. ಸಂಯೋಜನೆ ಕೊಟ್ಟಿದ್ದಾರೆ. ಈ ಒಂದು ಸಂಯೋಜನೆಯನ್ನ ಸೂರ್ಯಯಂತ್ರ ಎಂದು ಕರೀತಾರೆ. ವಿಶೇಷವಾಗಿ ಗಮನಿಸಿ, ಬುದ್ಧಿಕಾರಕ ಬುಧ ಈ ಕೇಂದ್ರ ಸ್ಥಾನದಲ್ಲಿದ್ದಾಗ ಇಷ್ಟು ಫಲಗಳನ್ನ ಇವ್ರ ಹಿಡಿತದಲ್ಲಿ ಇಟ್ಕೊಂಡಿರುತ್ತಾರೆ. ಅಂದ್ರೆ ನಾವೇನೇ ಒಂದು ಕಾರ್ಯ ಯೋಜನೆ ಮಾಡಬೇಕಾದ್ರೂ ಸಹ ಬುದ್ಧಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಈ ಒಂದು ಸೂರ್ಯಯಂತ್ರದಲ್ಲಿ ಕೇಂದ್ರ ಸ್ಥಾನದಲ್ಲಿ ಬುಧನಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಈ ಕಾಂಬಿನೇಷನ್ ನಿಮ್ಮ ಜನ್ಮ ದಿನಾಂಕದಲ್ಲಿ ಈ ಒಂದು ಯಾವ ಕಾಂಬಿನೇಷನ್ ಇದ್ರೆ, ಯಾವ ಒಂದು ಸಂಯೋಜನೆ ನಿಮ್ಮ ಜನ್ಮ ದಿನಾಂಕದಲ್ಲಿ ಇದ್ರೆ ಯಾವ ರೀತಿ ಫಲಾಫಲಗಳು ಅಂತ ನೋಡ್ತಾ ಹೋಗೋಣ. ನೋಡಿ, ಸೂರ್ಯಯಂತ್ರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರೂ ಇದನ್ನ ಗೋಲ್ಡನ್ ಲೈನ್ ಅಂತ ಕರೀತಾರೆ. ನಿಮ್ಮ ಜನ್ಮ ದಿನಾಂಕದಲ್ಲಿ ಯಾವ ರೀತಿ ಕಂಡುಹಿಡ್ಕೊಳ್ಳೋದಪ್ಪ ನಿಮ್ಮ ಜನ್ಮ ದಿನಾಂಕದಲ್ಲಿ ಅಂದ್ರೆ, ಉದಾಹರಣೆಗೆ ನಿಮ್ಮ ಜನ್ಮ ದಿನಾಂಕ ನಿಮ್ ಡೇಟ್ ಆಫ್ ಬರ್ತ್ ಏನಾದ್ರು 15/4/1996 ಈ ಒಂದು ನಿಮ್ಮ ಜನ್ಮ ದಿನಾಂಕ ಆಗಿದ್ರೆ ಯಾವ ಕಾಂಬಿನೇಷನ್ ಇದೆ ಅಂದ್ರೆ ನೋಡಿ, ಇಲ್ಲಿ 4, ಇಲ್ಲಿ 4 ಇದೆಯಾ, ಮತ್ತೆ ಇಲ್ಲಿ 4 ಬರ್ಕೊಬೇಕು. ಮತ್ತೆ 5 15ನೇ ತಾರೀಕು ಕೊಟ್ಟಿರೋದ್ರಿಂದ 5 ಅಂತಕ್ಕಂಥದ್ದು ಬಂತಿಲ್ಲಿ, ಇಲ್ಲಿ 5. ಅದೇ ರೀತಿಯಾಗಿ 6 ಇದೆ, ಇಲ್ಲಿ ಈ 6 ಇದ್ರೆ ಮತ್ತೆ ಇದು 6 ಈ ತರ, ಇದು ಗೋಲ್ಡನ್ ಲೈನ್ ಅಂತ ಕರೀತಾರೆ. ಇಲ್ಲಿ 4/6 ಬಂತು. ಈ ಒಂದು 4/6 ನಿಮ್ಮ ಡೇಟ್ ಆಫ್ ಬರ್ತ್ ಗಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನ ಆಧರಿಸಿ ಬುಧಾಧಿಪತ್ಯ ಯೋಗ, ಗಜಕೇಸರಿ ಯೋಗ, ಈ ರೀತಿ ಕುಂಡಲಿಯಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಆಧಾರವಾಗಿ ನಾವು ಯಾವ ರೀತಿ ನೋಡ್ತಿರೋ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯಯಂತ್ರದ ಮುಖಾಂತರವಾಗಿ ಈ ಒಂದು ಕಾಂಬಿನೇಷನ್ ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿದ್ರೆ ನೀವು ಹಣವಂತರು, ಶ್ರೀಮಂತರು. ನೋಡಿ, 4 ಅಂದ್ರೆ ರಾಹು, 5 ಅಂತಂದ್ರೆ ಬುಧ, 6 ಅಂತಂದ್ರೆ ಶುಕ್ರ. ಅಂದ್ರೆ ಅವರ ಅಧಿಪತಿ ದೇವತೆಗಳು ಅಂದ್ರೆ ಕುಬೇರ, ಮಹಾವಿಷ್ಣು, ಮಹಾಲಕ್ಷ್ಮಿ. ನೋಡಿ, 4, 5, 6 ಗೆ ಅಧಿದೇವತೆಗಳು. ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದೇ ರೀತಿಯಾಗಿ ನಿಮ್ಮ ನೋಡಿ, ಇಲ್ಲೊಂದು ಈ ಒಂದು ಡೇಟ್ ಆಫ್ ಬರ್ತ್ ಹುಟ್ಟಿರೋರಿಗೆ ಇನ್ನೊಂದು ಕಾಂಬಿನೇಷನ್ ಇದೆ ನೋಡಿ, ಈ ರೀತಿ ಗಮನಿಸಿ. ಮತ್ತೆ ಇಲ್ಲಿ ಈ ಕಾಂಬಿನೇಷನ್ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಈ 2, 5, 8 ಇದರಲ್ಲಿ ಇದೆಯಾ, ಈ ಕಾಂಬಿನೇಷನ್ ಅಲ್ಲಿ ಇಲ್ಲ. ಮತ್ತೆ 1, 5, 9 ಇದೆ ನೋಡಿ, 1 ಇದೆಯಾ, ಮತ್ತೆ 1 ಬರೆಯೋಣ. ಅದೇ ರೀತಿ 5 ಇದೆಯಾ, ಈ ಡೇಟ್ ಅಲ್ಲಿ 5 ಇದೆ, ಮತ್ತೆ ಇಲ್ಲಿ 9 ಬಂತು ನೋಡಿ. ಈ ಸಕ್ಸಸ್ ಲೈನ್, ಇದನ್ನ 1, 5 ಲೈನ್ ಏನಂತಾರೆ, ಸಕ್ಸಸ್ ಲೈನ್ ಅಂತ ಕರೀತಾರೆ. ನೋಡಿ, ಇಲ್ಲಿ ನಿಮ್ಮ ಜನ್ಮ ದಿನಾಂಕಗಳೇನಾದ್ರೂ 1, 5, 9 ಅಂದ್ರೆ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿ ಉದಾಹರಣೆ ತಗೊಂಡಿದ್ದೀನಿ ನಾನು, ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದರಲ್ಲಿ ಈ ಕಾಂಬಿನೇಷನ್ ಏನಾದ್ರು 1, 5, 9 ಇದ್ರೆ ಸಕ್ಸಸ್ ಲೈನು, ನೀವು ಯಶಸ್ವಿ ಆಗ್ತೀರಾ ನಿಮ್ಮ ಜೀವನದಲ್ಲಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಮುಟ್ಟಿದ್ದಲ್ಲ ಚಿನ್ನ ಅಂತಾರಲ್ವಾ, ಆ ರೀತಿ ನೀವು ಮಾಡ್ತಕ್ಕಂಥ ಕೆಲಸ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿ ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ ಸೂರ್ಯಯಂತ್ರದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ಅವ್ರ ಜಾತಕ ಯಾವ ರೀತಿ ಇರುತ್ತೆ ಅಂತ. ನೋಡಿ, 1, 5, 9 ಏನಾದ್ರೂ ಇದ್ರೆ ನೀವು ಸಕ್ಸಸ್ಫುಲ್ ಲೈನು, ಯಶಸ್ವಿ ಆಗ್ತೀರಾ, ಕಾರ್ಯಸಿದ್ಧಿ ಆಗ್ತೀರಾ, ನೀವು ಅನ್ಕೊಂಡಂಗೆ ಗುರಿ ಸಾಧನೆ ಮಾಡ್ತಾ ಇರ್ತೀರಾ. ಇದೊಂದು ಸಕ್ಸಸ್ ಲೈನ್ ಆಯ್ತು. ಅದೇ ರೀತಿಯಾಗಿ ವೀಕ್ಷಕರೇ, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರು ನಿಮ್ಮ ನೋಡಿ 2, 5, 8 ಅಥವಾ ಈ ಕಾಂಬಿನೇಷನ್ ಇದ್ರೆ ಇದನ್ನ ಸಿಲ್ವರ್ ಲೈನ್,
ಸೂರ್ಯಂತ್ರದ ಪ್ರಕಾರ 2582 ನಿಮ್ ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ ಈ ರೀತಿ ಇದೆ ಅನ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರೂ ಈ ಕಾಂಬಿನೇಷನ್ ಇದ್ರು ಸಹ ನಿಮಗೆ ನೋಡಿ, ಈ ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ ಈ ರೀತಿ ಕೊಡಿ. ನೋಡಿ 5 ಇದೆಯಾ, 2 ಇದೆಯಾ, 8 ಇದೆಯಾ, ಮತ್ತೆ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ್ದು ಬಂತಿಲ್ಲಿ 2, 5, 8 ಕಾಂಬಿನೇಷನ್ ಬಂತು. ಈ ಯಾವ ಲೈನ್? ಸಿಲ್ವರ್ ಲೈನ್. ಆಸ್ತಿ ಸ್ಥಿರಾಸ್ತಿ ಸಂಪಾದಿಸೋರು ಒಂದು ಸಿಲ್ವರ್ ಲೈನ್ ಅಂತ ಹೇಳಿದ್ರೆ ಭೂಮಿಯ ಒಡೆಯ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾರೆ, ಭೂಮಿಯ ಒಡೆಯ ಆಗ್ತಾರೆ, ಸ್ಥಿರಾಸ್ತಿಗಳನ್ನ ಸಂಪಾದಿಸ್ತಕ್ಕಂಥ ಲೈನ್ ಇದೆ. ಅದೇ ರೀತಿಯಾಗಿ ಈ ರೀತಿ ನೋಡಬಹುದು. ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿ 359 ಈ ಕಾಂಬಿನೇಷನ್ ಬಂದಾಗ 3-5 ಕಾಂಬಿನೇಷನ್ ಬಂದ್ರೆ ಆಧ್ಯಾತ್ಮಿಕ ಶಕ್ತಿ ಇರ್ತೈತೆ, ಆಧ್ಯಾತ್ಮಿಕ ಕಡೆ ಹೆಚ್ಚಿನ ಒಲವು ಇರ್ತದೆ. ಅವರು ತಂದೆ ತಾಯಿಗಳು ಗುರುವಿರನ್ನ ಹೆಚ್ಚಿನ ಆದ್ಯತೆಯಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಈ 357 ನೋಡಿ, ಇದು ಗಮನಿಸಬಹುದು ನಾವು. ಈ 492 ಇದು ವಿದ್ಯಾ ಬುದ್ಧಿ ಕ್ರಿಯೇಟಿವಿಟಿ ಹೆಚ್ಚಾಗ್ತಕ್ಕಂಥದ್ದು. ಮತ್ತೆ 278 ಇದೆ, 276 ಇದೆ, ಮತ್ತೆ 816 ಇದನ್ನ ಡೈಮಂಡ್ ಲೈನ್ ಅಂತ ಕರೀತಾರೆ. 816 ನ ಡೈಮಂಡ್ ಲೈನ್ ಅಂತ ಕರೀತಾರೆ. ಈ ಡೈಮಂಡ್ ಲೈನ್ ನೋಡಿ ಗಮನಿಸಿ, ಈ ಒಂದು 456 ನ ಗೋಲ್ಡನ್ ಲೈನ್ ಎಂದು ಕರೀತಾರೆ ಸೂರ್ಯಂತ್ರದ ಪ್ರಕಾರ. ಅದೇ ರೀತಿಯಾಗಿ 258 ನ ಸಿಲ್ವರ್ ಲೈನ್ ಎಂದು ಕರೀತಾರೆ. 816 ಈ ಒಂದು ಕಾಂಬಿನೇಷನ್ ಇದ್ರೆ ಇದನ್ನ ಡೈಮಂಡ್ ಲೈನ್, ಶಾಶ್ವತವಾಗಿರ್ತಕ್ಕಂಥ ಹೆಸರುಳಿಸುವಂತಹ ನಂಬರ್ ಇದು. ಅದೇ ರೀತಿಯಾಗಿ ಈ ಕಾಂಬಿನೇಷನ್ ಇದ್ರೆ 159 ಅಥವಾ 951 ಈ ಕಾಂಬಿನೇಷನ್ ಇದ್ರೆ ಸಕ್ಸಸ್ ಲೈನ್ ಎಂದು ಕರೀತಾರೆ. 357 ಇದ್ರೆ ಆಧ್ಯಾತ್ಮಿಕ ಶಕ್ತಿ, ಮೋಟಿವೇಶನ್ ಕೊಡುವಂತವರಾಗಿರ್ತಾರೆ. 492 ಈ 492 ಬಂದ್ಬಿಟ್ಟು ಈ ರೀತಿ ಕಾಂಬಿನೇಷನ್ ಏನಾದ್ರು ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿ ಇದ್ರೆ ಅಂತವ್ರಿಗೆ ವಿದ್ಯಾವಂತರು, ಬುದ್ಧಿವಂತರು, ಚಾಣಕ್ಯರು ಅಂತ ಹೇಳ್ಬೋದು ಈ 492 ನಲ್ಲಿದ್ರೆ. ಮತ್ತೆ ಅದೇ ರೀತಿಯಾಗಿ ಈ ತರನು ನೋಡ್ಬೋದು ನಾವು. ಈ 438 ಈ ಲೋಶೆ ಗ್ರೇಡ್ ಅಲ್ಲಿ ಯಾವ ಆಂಗಲ್ ಅಲ್ಲಿ ತಗೊಂಡ್ರು ಒಂದೊಂದು ನಂಬರ್ ಬರುತ್ತೆ. ಯಾವುದೇ ಒಂದು ಆಂಗಲ್ ತಗೊಂಡ್ರು ಸಹ ಒಂದೊಂದು ಸಂಯೋಜನೆ ಕ್ರಿಯೇಟ್ ಆಗುತ್ತೆ. ಆ ಒಂದು ಸಂಯೋಜನೆಗೆ ತಕ್ಕಂತೆ ಮುಂದಿನ ಸಂಚಿಕೆಯಲ್ಲಿ ಒಂದೊಂದು, ಯಾಕಂದ್ರೆ ಸರಳವಾಗಿ ವಿಶ್ಲೇಷಣೆ ಮಾಡೋದು, ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದನ್ನ ಸೂರ್ಯಂತರ ಪ್ರಕಾರ ಯಾವ್ಯಾವ ಸಂಯೋಜನೆಯಲ್ಲಿ ಯಾವ್ಯಾವ ಫಲಾಫಲಗಳು ಸಿಗುತ್ತೆ, ಯೋಗ ಫಲಗಳು ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಕೂಡ ಸಂಯೋಜನೆ ನೋಡ್ಬೋದು. 438 ಇದು ಒಳ್ಳೆ ನಾಯಕತ್ವ ಗುಣಗಳನ್ನು ಹೊಂದಿರುತ್ತೆ. ಮತ್ತೆ ಹಠ ಹಿಡಿದಿದ್ದನ್ನ ಸಾಧನೆ ಮಾಡ್ತಾರೆ, ಜನನಾಯಕನಾಗಿರ್ತಾರೆ. 438 ಇದ್ರೆ ಜನನಾಯಕನ ಅಂತ ಹೇಳ್ಬೋದು. 276 ಸಹ ಒಳ್ಳೆ ಯಶಸ್ವಿಯಾಗಿರ್ತಕ್ಕಂಥ ನಂಬರು. ಈ ರೀತಿ ಯಾವ್ಯಾವ ಕಾಂಬಿನೇಷನ್ ಇದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಗಳಲ್ಲಿ ಯಾವ ಕಾಂಬಿನೇಷನ್ ಇದೆ ಅಂತೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಯಾವ ಸಂಯೋಜನೆಯಲ್ಲಿ ಯಾವ್ಯಾವ ರೀತಿ ಫಲಾಫಲಗಳು ಇರುತ್ತದೆ, ಗೋಲ್ಡ್ ಲೈನ್ ಅಂದ್ರೆ ಹೆಂಗೆ, ಯಾರಾದ್ರೂ ಸಂಪೂರ್ಣ ಫಲ ಏನು, ಸಿಲ್ವರ್ ಲೈನ್ ಅಂದ್ರೆ ಏನು, ಡೈಮಂಡ್ ಲೈನ್ ಅಂದ್ರೆ ಏನು, ಸಂಪೂರ್ಣವಾದಂತ ಈ ಒಂದು ಲೋಶೆ ಗ್ರೀಡ್ ಅಥವಾ ಸೂರ್ಯಂತ್ರದ ಸಂಯೋಜನೆ ಮುಖಾಂತರ ಯಾವ ರೀತಿ ನಮ್ಗೆ ಜೀವನದ ಮೇಲೆ ಪ್ರಭಾವ ಬೀಳುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮ್ಮ ಜನ್ಮ ದಿನಾಂಕದಲ್ಲಿ ಈ ಒಂದು ಸೂರ್ಯಯಂತ್ರದಲ್ಲಿರ್ತಕ್ಕಂಥ ಕಾಂಬಿನೇಷನ್ ಸಂಯೋಜನೆಯ ನಂಬರು ನಿಮ್ಮ ಜಾತಕಗಳಲ್ಲಿ ಯಾವ ಸಂಯೋಜನೆ ಇದೆ ಕಾಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮ ಕುಂಡಳಿಯಲ್ಲಿ ಗ್ರಹಗಳ ಸ್ಥಿತಿಗತಿ ಯಾವ ರೀತಿ ನಾವು ನೋಡ್ತಿರೋ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಒಂದು ಅಧ್ಯಯನವನ್ನ, ಸೂರ್ಯಯಂತ್ರವನ್ನು ಆ ಒಂದು ವ್ಯಕ್ತಿಯ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಈ ಒಂದು ಸೂರ್ಯಯಂತ್ರದಲ್ಲಿ ಯಾವ ಕಾಂಬಿನೇಷನ್ ಅಲ್ಲಿ ಹುಟ್ಟಿದ್ರೆ ಏನೇನು ಫಲಾಫಲಗಳಂತ ನೋಡ್ತಾ ಹೋಗ್ಬೋದು. ಈ ರೀತಿ ನೋಡ್ಬೋದೇ ಹೊರತು ಅವರ ಜೀವನದ ಸಂಪೂರ್ಣವಾದಂತಹ ಜಾತಕ ವಿಶ್ಲೇಷಣೆ ಈ ಒಂದು ಯಂತ್ರದಿಂದನೇ ನೋಡೋದು ಸಾಧ್ಯವಿಲ್ಲ. ಅವರ ವೈಯಕ್ತಿಕ ಸಂಪೂರ್ಣ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ನೋಡಬಹುದಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಸೂರ್ಯ ಯಂತ್ರವನ್ನು ಬಳಸಿಕೊಂಡು 456, 258, 357, 159, 492 ಈ ರೀತಿಯಾಗಿ ಈ ಒಂದು ಸಂಯೋಜನೆ ಸಂಖ್ಯೆಗಳ ಫಲಾಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸರಳವಾಗಿ, ಸಂಕ್ಷಿಪ್ತವಾಗಿ, ಪ್ರಾಮಾಣಿಕವಾಗಿ ಅಧ್ಯಯನದ ಮುಖಾಂತರ ನಿಮ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತೀನಿ.
ನೀವೇ ಸರಳವಾಗಿ ಮನೆಯಲ್ಲೇ ಕುತ್ಕೊಂಡು ನಮ್ಮ ವಿಡಿಯೋ ಮುಖಾಂತರ ನೀವೇ ತಿಳ್ಕೊಬಹುದು. ನಿಮ್ಮ ಜಾತಕದಲ್ಲಿರ್ತಕ್ಕಗಳು ಮತ್ತು ಯೋಗಗಳನ್ನ ನೀವೇ ವಿಡಿಯೋ ಮುಖಾಂತರ ತಿಳ್ಕೊಳ್ಬಹುದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡ್ತಕ್ಕಂಥ ವಿಡಿಯೋಗಳು ಬೇಗ ನಿಮ್ಗೆ ತಲುಪುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ